ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಅಂತ ನಾವು ಮನೆಯಲ್ಲಿ ಯಾರನ್ನು ಕರಿತೀವಿ, ಗಂಡ ಹೆಂಡತಿಯನ್ನು ಪಾರ್ವತಿ ಪರಮೇಶ್ವರ ಸಮಾನರು ಅಂತೂ ಕೂಡ ಕರಿತೀವಿ. ಆದರೆ ಇವತ್ತಿನ ದಿವಸ ಗಂಡ ಹೆಂಡತಿಯರಲ್ಲಿ ಕೆಲವು ಮನೆಗಳಲ್ಲಿ, ಎಲ್ಲರ ಮನೆಯಲ್ಲ, ಅನ್ಯೋನ್ಯತೆ ಕಡಿಮೆ ಆಗಿರ್ತಕ್ಕಂಥದ್ದು, ಆಮೇಲೆ ಸಣ್ಣ ಪುಟ್ಟ ಜಗಳಗಳಾಡ್ತಾ ಇರ್ತಕ್ಕಂಥದ್ದು, ಕೋಪ ತಾಪಗಳಿಗೆ ಒಳಗಾಗ್ತಕ್ಕಂಥದ್ದು, ವಿವಾಹ ಸಂಬಂಧಿ ವಿಷಯದಲ್ಲಿ ವಿವಾಹ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೊಂದು ಆ ವಿವಾಹ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆ ಮಂತ್ರಗಳಲ್ಲಿ ಎಷ್ಟೊಂದು ಶಕ್ತಿ, ಎಷ್ಟೊಂದು ಪ್ರಮಾಣಗಳನ್ನು, ಎಷ್ಟೊಂದು ನಾವು ಆ ಒಂದು ಎಲ್ಲೋ ಒಂದು ಕಡೆ ಪ್ರತಿಜ್ಞೆಗಳನ್ನು ಮಾಡಿ ವಿವಾಹ ಮಾಡ್ಕೊಂಡಿರ್ತೀವಿ, ಅದು ನಮಗೆ ಗೊತ್ತಿಲ್ಲ. ಕಾಯ ವಾಚ ಮನಸ ಕರ್ಮಣ ನಾನು ನಿನ್ನನ್ನು ಸಾಕ್ತೀನಿ, ನೀನು ಸಹಧರ್ಮಿಣಿಯಾಗಿರ್ತೀಯ, ಗಂಡ ಹೆಂಡತಿ ಸಹ ನಾನು ನನ್ನ ಜೀವನ ಪರ್ಯಂತ ನಿನ್ನ ಜೊತೆ ನಿನ್ನ ಕಷ್ಟಕ ಇದರಲ್ಲಿ ನಾನು ಭಾಗಿಯಾಗ್ತೀನಿ, ಎಲ್ಲವನ್ನೂ ಕೂಡ ನಾವು ಹೇಳಿರ್ತೀವಿ. ಆದರೆ ಸಣ್ಣ ಪುಟ್ಟ ಜಗಳ ಆಡ್ತಾ ಇರುತ್ತೆ. ಈ ಜಗಳಕ್ಕೆ ತಂತ್ರಶಾಸ್ತ್ರದಲ್ಲಿ ಏನು ಹೇಳುತ್ತೆ ಆದರೆ ನಾವು ಹೇಳುತ್ತೀವಿ ಜಗಳನೇ ಆಡಬಾರ್ದು, ಅನ್ಯೋನ್ಯತೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು, ಇವೆಲ್ಲ ಹೇಳೋಕ್ಕೆ ಭಾಳ ಸುಲಭವಾಗಿರುತ್ತೆ. ಆದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು ಪದೇ 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 ಆಗ್ತಾನೆ ಇರುತ್ತೆ. ಇದಕ್ಕೆ ಏನು ಕಾರಣ? ಇದಕ್ಕೆ ಏನಾದರೂ ಒಂದು ಪರಿಹಾರ ಇದೆಯಾ? ಈ ಸಮಸ್ಯೆಗೆ ಒಂದು ತಂತ್ರಶಾಸ್ತ್ರದಲ್ಲಿ ಒಂದು ಸಣ್ಣ ಪುಟ್ಟ ಪರಿಹಾರ ಇರ್ತಕ್ಕಂಥದ್ದು. ನಾವು ಇವತ್ತಿನ ದಿವಸ ಮನೆಯಲ್ಲಿ ಏನಾಗುತ್ತೆ, ದೇವತಾ ಲಾಂಛನಗಳಿಟ್ಕೊಳ್ಳೋದು, ದೇವತಾ ವಿಗ್ರಹಗಳಿಟ್ಕೊತೀವಿ, ಕೆಲವು ಒಂದು ಒಳ್ಳೆ ಹಸಿರು ಗಿಡಗಳಿಟ್ಕೊಳ್ಳೋದು, ಇವತ್ತು ಪ್ಲಾಸ್ಟಿಕ್ ಗಿಡ ಇರ್ಬೋದು, ಆದರೆ ನಿಜವಾದ ಗಿಡಗಳನ್ನು ಇಟ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ಬ್ರಹ್ಮಕಮಲ ಇಟ್ಕೊಳ್ಳೋದು, ತುಳಸಿ ಗಿಡ ಇಟ್ಕೊಳ್ಳೋದು, ವೀಳ್ಯದೆಲೆ ಇಟ್ಕೊಳ್ಳೋದು, ಇವೆಲ್ಲ ಗಿಡಗಳೆಲ್ಲ ಇಟ್ಕೊಳ್ಳೋ ಉದ್ದೇಶ ಏನು? ಆ ಮನೆಯಲ್ಲಿ ಒಳ್ಳೆ ಶಕ್ತಿ ಇರಲಿ, ಅನ್ಯೋನ್ಯತೆ ಇರಲಿ ಅಂತ. ಆದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು, ಗಂಡ ಹೆಂಡತಿಯರು ಯಾವಾಗಲೂ ಕೂಡ ಜಗಳ ಆಡದೆ ಆರಾಮಾಗಿರಬೇಕು ಅಂದರೆ ಅವರು ವಾರಕ್ಕೊಮ್ಮೆಯಾದರೂ ಅಶ್ವತ್ಥ ವೃಕ್ಷ ದರ್ಶನವನ್ನು ಮಾಡಲೇಬೇಕು. ವಾರಕ್ಕೊಮ್ಮೆ ಅಶ್ವತ್ಥ ವೃಕ್ಷ ದರ್ಶನವನ್ನು ಮಾಡಬೇಕು. ಅದರ ಜೊತೆಗೆ ಮನೆಯಲ್ಲಿ ಶಿವ ಪಾರ್ವತಿಯರ ಒಂದು ಛಾಯೆ ಇರ್ತಕ್ಕಂಥ ಫೋಟೋವನ್ನು ಮನೆಯಲ್ಲಿ ಯಾರು ಇಟ್ಕೊಂಡಿರ್ತಾರೆ ಅವರಿಗೆ, ಗಂಡ ಹೆಂಡತಿಯರಿಗೆ ಜಗಳ ಆಡ್ತಕ್ಕಂಥದ್ದು ಬಹಳ ಕಡಿಮೆ. ನಾವು ಶ್ರೀರಾಮ ಪಟ್ಟಾಭಿಷೇಕದ ಒಂದು ದೊಡ್ಡ ಫೋಟೋ ಈಗಲೂ ಕೂಡ ಕೆಲವ್ರ ಮನೆಯಲ್ಲಿ ಇರುತ್ತೆ, ಅದು ಬಹಳ ಚೆನ್ನಾಗಿದೆ, ಎಲ್ಲರೂ ಇದ್ದಾರೆ ಆ ಫೋಟೋಲಿ. ಆ ಫೋಟೋ ಮನೆಯಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ ಸದಾ ಜಯ ಇರುತ್ತೆ. ಅದೇ ರೀತಿ ಶಿವ ಪಾರ್ವತಿಯ ಲಿಂಗ ಅಲ್ಲ, ಲಿಂಗರೂಪಿ ಅಲ್ಲ, ಶಿವ ಪಾರ್ವತಿ ಇರ್ತಕ್ಕಂಥ ಒಂದು ಫೋಟೋ ಮನೆಯಲ್ಲಿದ್ದೇ ಆದರೆ ಗಂಡ ಹೆಂಡತಿಯರಲ್ಲಿ ಬಹಳ ಅನ್ಯೋನ್ಯತೆ ಇರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ವಾರಕ್ಕೊಮ್ಮೆ ಅಶ್ವತ್ಥ ವೃಕ್ಷ ದರ್ಶನ ಮಾಡಿ ಅಲ್ಲಿರ್ತಕ್ಕಂಥ ಆಲದ ಮರ ಒಂದು ಎಲೆಯನ್ನು ತಂದು ಮನೆಯಲ್ಲಿ ದಿಂಬಿನ ಕೆಳಗಡೆ ಆ ಆಲದ ಎಲೆಯನ್ನು ವಾರಕ್ಕೊಮ್ಮೆ ಇಟ್ಕೊಂಡಿದ್ದೆ ಆದರೆ ಅವರಿಗೆ ಸಾಕಷ್ಟು ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ, ಅನ್ಯೋನ್ಯತೆ ಚೆನ್ನಾಗಿರುತ್ತೆ. ಆಗಾಗ ಆ ಶಿವ ಪಾರ್ವತಿಯ ವಿಗ್ರಹದ ಒಂದು ಶಿವ ಪಾರ್ವತಿಯ ಛಾಯೆಯನ್ನು ನೋಡಿದ್ರೂ ಸಾಕು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯರು ಜಗಳಕ್ಕೆ ಕಡಿಮೆ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಮತ್ತೊಂದು ತಂತ್ರ ಏನು ಅಂದರೆ, ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಹೆಣ್ಣು ಮಗು ಅಥವಾ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಒಂದು ಹಸಿರು ಬಳೆಯನ್ನು ಬಲಗೈಗೆ ಹಸಿರು ಬಳೆ ಒಂದಾದರೂ ಇದ್ದಿದ್ದೆ ಆದರೆ ಮನೆಯಲ್ಲಿ ಜಗಳ ಆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.